ಸ್ಟಾರ್ಟ್ ಮಾಡೋಣ್ರಿ. ಹಲೋ ಹಲೋ ಸ್ಟಾರ್ಟ್ ಮಾಡೋಣ್ರಿ. ಹಲೋ ವೀಣಾ ಮೇಡಮ್ ಕೇಳ್ತಾ ಐತ್ರಿ? ಸ್ಟಾರ್ಟ್ ಮಾಡೋಣ. ಹಲೋ Yes, ma'am. Sorry for the interruption. We can start, ma'am. Hello. ಓಕೆ. ಹಾಗೆ ಮೊದಲ ಒಳಾಂಗಣ ಅಲಂಕಾರವನ್ನ ವಿವರವಾಗಿ ತಿಳ್ಕೊಳ್ಳಿಕ್ಕೆ, ಯಾಕಂದ್ರೆ ಒಳಾಂಗಣ ಅಲಂಕಾರ ಬರೀ ಜ್ಞಾನಕ್ಕೆ ಮಾತ್ರವಲ್ಲ, ಅದನ್ನ ಒಂದು ವೃತ್ತಿಯಾಗಿಯೂ ಕೂಡ ನಾವು ಅದನ್ನ ತಗೊಳ್ಬಹುದು. ಹಾಗಾಗಿ ಬರೀ ನೋಡ್ಲಿಕ್ಕಷ್ಟೇ ಚಂದ ಅಂತಲ್ಲ, ನಮ್ಮ ಒಳಾಂಗಣ ಅಲಂಕಾರ ನಮ್ಮ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಆದ್ರಿಂದ ನಾವು ಅಂದ ಮತ್ತು ಆರೋಗ್ಯಕ್ಕಾಗಿ ಒಳಾಂಗಣ ಅಲಂಕಾರದ ಮಾಹಿತಿಯನ್ನ ವೈಜ್ಞಾನಿಕವಾಗಿ ತಿಳ್ಕೊಳ್ಳೋ ಪ್ರಯತ್ನವನ್ನ ಪ್ರಾರಂಭ ಮಾಡಿದ್ವಿ. ಅದರ ಅಂಗವಾಗಿ ನಾವು ಕಲೆಯ ಮೂಲ ಅಂಶಗಳನ್ನ, ಆಮೇಲೆ ವಿನ್ಯಾಸದ ನಿಯಮಗಳನ್ನ, ಮತ್ತೆ ಬಣ್ಣವನ್ನ ಹೇಗೆ ಉಪಯೋಗಿಸ್ಕೋಬಹುದು ಅನ್ನೋದನ್ನ ನಾವು ಹಿಂದಿನ ಭಾಗಗಳಲ್ಲಿ ನೋಡಿದ್ವಿ. ಇವತ್ತು ನಾವು ಒಳಾಂಗಣ ಅಲಂಕಾರ ಮಾಡುವಾಗ ಏನೇನು ಒಳಾಂಗಣ ಅಲಂಕಾರಿಕ ಸಾಮಗ್ರಿಗಳನ್ನ ನಾವು ಉಪಯೋಗಿಸ್ತೀವಿ ಅಥವಾ ಪರಿಕರಗಳು ಅಂತ ಹೇಳ್ತೀವಿ, ಅದರಲ್ಲಿ ಎಷ್ಟು ವಿಧಗಳಿದಾವೆ, ಅವುಗಳನ್ನ ನಾವು ಅದು ನಮಗೆ ಮನಸ್ಸಿಗೆ ಮುದ ಕೊಡ್ಬೇಕು, ಮತ್ತೆ ನಮ್ಮ ದಿನನಿತ್ಯದ ಬದುಕಿಗೆ ಅನುಕೂಲಕರವಾಗಿರ್ಬೇಕು, ಮತ್ತೆ ನೋಡ್ಲಿಕ್ಕೂ ಚಂದ ಕಾಣ್ಬೇಕು. ಆ ತರದಲ್ಲಿ ನಾವು ಆ ಪರಿಕರಗಳನ್ನ ಹೇಗೆ ಉಪಯೋಗಿಸ್ಕೋಬಹುದು, ಹೇಗೆ ಜೋಡಿಸ್ಬೋದು ಅನ್ನೋದನ್ನ ಇವತ್ತಿನ 3ನೆಯ ಭಾಗದಲ್ಲಿ ತಿಳ್ಕೊಳ್ಳೋಣ. ಇದನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಂದಿಗೆ ಪ್ರೊಫೆಸರ್ ವೀಣಾ ತಿರ್ಲಾಪುರ್, ಗೃಹ ವಿಜ್ಞಾನ ವಿಭಾಗದ ಮುಖ್ಯಸ್ಥರು, KLE ಆರ್ಟ್ಸ್ ಅಂಡ್ ಕಾಮರ್ಸ್ ಕಾಲೇಜ್ ಗದಗ ಇವರಿದ್ದಾರೆ. ಇವರಿಗೆ ನಾನು ನಮ್ಮ ಎಲ್ಲ ಪಾರ್ಟಿಸಿಪೆಂಟ್ಸ್ ಪರವಾಗಿ ಹಾಗೂ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಸ್ವಾಗತವನ್ನ ಕೋರ್ತೀನಿ. ಮತ್ತೆ ಬಹಳ ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ವಿಷಯಗಳನ್ನ ತಿಳ್ಕೊಳ್ಳೋಣ. ವೀಣಾ ಮೇಡಮ್, ಈಗ ವೇದಿಕೆಯನ್ನ ನಿಮಗೆ ಬಿಟ್ಟು ಕೊಡ್ತಾ ಇದ್ದೇನೆ, ನೀವು ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ಎಲ್ರಿಗೂ ಗೊತ್ತಿದೆ, ಗೃಹ ವಿಜ್ಞಾನ ವಿಷಯದೊಳಗ ಕನ್ನಡ ಮಾಧ್ಯಮದೊಳಗ ಪುಸ್ತಕಗಳ ಅಭಾವ ಮತ್ತು ಕನ್ನಡ ಮಾಧ್ಯಮದಲ್ಲಿ ಈ ತರದ ಒಂದು ಕಾರ್ಯಕ್ರಮಗಳು ಆಗ್ತಿರೋದು ಬಹಳ ಅಪರೂಪ, ವಿರಳ ಅನ್ನುವ ಉದ್ದೇಶದಿಂದ ಇಂತಹ ಒಂದು ಕಾರ್ಯಕ್ರಮಗಳನ್ನ, ಉಪನ್ಯಾಸ ಸರಣಿ ಭಾಗಗಳನ್ನ ಹಮ್ಮಿಕೊಳ್ಳಲಾಗಿದೆ. ಇದು ಗಮನದ ಕಲೆ ಪರಿಕರಗಳ ಮೂಲಕ ಸ್ಥಳವನ್ನ ಹೇಗೆ ಪರಿವರ್ತಿಸುವುದು ಅನ್ನೋದೈತೆ. ಒಳಾಂಗಣದಲ್ಲಿ ಪರಿಕರಗಳು, ಈಗ ಮನೆ ಕಟ್ಟಿದ ನಂತರ ಯಾವ್ದಾದ್ರು ನಾವು ಈಗ ಉಡುಪು ವಸ್ತ್ರಗಳನ್ನ ಹಾಕೊಂಡ ನಂತರ ನಾವು ಉಡುಪು ವಸ್ತ್ರಗಳನ್ನ ಮೇಲೆ ಆಭರಣಗಳನ್ನ ಹೇಗೆ ಹಾಕಿ ನಮ್ಮನ್ನ ನಾವು ಅಲಂಕಾರ ಮಾಡ್ಕೊಳ್ತೀವೋ, ಹಾಗೂ ಮನೆ ಕಟ್ಟಿದ ನಂತರ 4 ಗೋಡೆಗಳು ಆದ ನಂತರ ಬಣ್ಣ ಸುಣ್ಣ ಆದ ನಂತರ ಒಳಗ ಪರಿಕರಗಳು ಅಂದ್ರೆ ಆಕ್ಸೆಸರೀಸ್ ಅಂತ ನಾವು ಇಂಗ್ಲಿಷ್ ಒಳಗ ಕರಿತೀವಿ. ಇಂತಹ ಪರಿಕರಗಳು ಬಹಳಷ್ಟು ಮಹತ್ವದ್ದಾಗಿರ್ತದ. ಒಂದು ಕೋಣೆಯನ್ನ ಮೋಡಿ ಮಾಡುವುದು ಅಥವಾ ಪ್ರತ್ಯೇಕತೆಯನ್ನ ತರುವುದು ಅಥವಾ ಚೈತನ್ಯವನ್ನ ತರುವುದಕ್ಕೋಸ್ಕರ ಇಂತಹ ಪರಿಕರಗಳನ್ನ ನಾವು ಬಳಕೆ ಮಾಡ್ಕೊಡ್ತೀವಿ. ಎಲ್ಲಾ ಪರಿಕರಗಳನ್ನ ಒಟ್ಟಾಗೆ ಇಟ್ಟಾಗ ಪರಿಕರಗಳಂದ್ರೆ ಏನು, ಅವುಗಳನ್ನ ಹೆಂಗ್ ಇಡ್ಬೇಕು ಅಂತಂದ್ರ, ಈ ಮನೆಯೊಳಗ ಅಲಂಕಾರಕ್ಕಾಗಿ ಅದು ಸೋಫಾ ಇರ್ಬೋದು, ಕರ್ಟನ್ ಇರ್ಬೋದು, ಕಾರ್ಪೆಟ್ ಇರ್ಬೋದು, ಅಥವಾ ನೆಲಹಾಸುಗಳು ಇರ್ಬೋದು, ಈ ಎಲ್ಲವುಗಳು ಏನಾಗ್ತಾವು ಪರಿಕರಗಳ ಒಳಗ ಬರ್ತಾವು.
ಪರಿಕರಗಳನ್ನ ಹೇಗೆ ಸಕಾರಾತ್ಮಕವಾಗಿ ನಾವು ಜೋಡಿಸಿಟ್ಟಾಗ ಮನೆ ಸುಂದರವಾಗಿ ಕಾಣುತ್ತೆ ಅನ್ನುವ ಉದ್ದೇಶದಿಂದ ನಾವೇನ್ ಮಾಡ್ತೀವಿ, ಪರಿಕರಗಳನ್ನ ಒಳಾಂಗಣದಲ್ಲಿ ಅಲಂಕಾರ ಮಾಡ್ತೀವಿ. ಫಸ್ಟ್ ಇದರ ಉದ್ದೇಶ ಅಂತಂದ್ರೆ ಪರಿಕರಗಳನ್ನ ಅರ್ಥ ಮಾಡಿಕೊಳ್ಳುವುದು, ಪರಿಕರ ಬಗ್ಗೆ ತಿಳಿದುಕೊಳ್ಳುವುದು, ಆಮೇಲೆ ಪರಿಕರಗಳು ಎಷ್ಟು ವಿಧವಲ್ಲಿ ಇದೆ ಅನ್ನುವುದು ಅಧ್ಯಯನ ಮಾಡುವುದು ಇಂದಿನ ಒಂದು ಉಪನ್ಯಾಸ ಮಾಲಿಕೆಯ ಮುಖ್ಯ ಉದ್ದೇಶ. ಆಮೇಲೆ ಯಾವ್ಯಾವ ಪರಿಕರಗಳನ್ನ ಯಾವ್ಯಾವ ಹಿನ್ನೆಲೆಯಲ್ಲಿ ವಿಶ್ಲೇಷಣೆ ಮಾಡಿ ಇಟ್ಟಾಗ ಮನೆಯ ಸೊಬಗು ಅಥವಾ ಸುಂದರತೆ ಆಹ್ಲಾದಕರ ಇನ್ನೂ ಹೆಚ್ಚುತ್ತೆ ಅನ್ನುವ ಉದ್ದೇಶಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಪರಿಕರಗಳನ್ನ ಮನೆಯಲ್ಲಿ ಜೋಡಿಸ್ತೀವಿ. ಈಗ ಮುಂದೆ ಬರೋದು ಅಂತಂದ್ರ ಪರಿಕರಗಳನ್ನ ಎರಡು ಪ್ರಕಾರವಾಗಿ ವರ್ಗೀಕರಣ ಮಾಡಲಾಗಿದೆ. ಒಂದು ಪರಿಕರಗಳಂದ್ರೆ ನಾ ಹೇಳಿದೆ ಈಗಾಗ್ಲೇ ಆಕ್ಸೆಸರೀಸ್ ಅಂತ ಕರಿತೀವಿ. ಒಂದು ಫಂಕ್ಷನಲ್ ಆಕ್ಸೆಸರೀಸ್, ಇನ್ನೊಂದು ಡೆಕೋರೇಟಿವ್ ಆಕ್ಸೆಸರೀಸ್ ಅಂತ ಕರಿತೀವಿ. ಅಂದ್ರೆ ಫಂಕ್ಷನಲ್ ಆಕ್ಸೆಸರೀಸ್ ಅಂತಂತಂದ್ರೆ ಕಾರ್ಯಾತ್ಮಕ ಪರಿಕರ ಅಂತ ಕರಿತೀವಿ. ಇನ್ನೊಂದು ಪ್ರಕಾರ ಬರ್ತತಿ, ನಾವ್ ಈಗ ಹೇಳೋದು ಇನ್ನೊಂದು ಸ್ಲೈಡ್ ಒಳಗಿದೆ, ಇದು ಅಲಂಕಾರಿಕ ಪರಿಕರ ಅಂತ ಹೇಳ್ತೀವಿ. ಕಾರ್ಯಾತ್ಮಕ ಪರಿಕರ ಅಂತಂದ್ರ ಯಾವ ಒಂದು ಪರಿಕರ ಅದರಿಂದ ನಮಗ ಪರಿಕರ ನೋಡುವುದಕ್ಕ ಕೋಣೆಯ ಸೊಬಗು ಅಥವಾ ಒಂದು ಸ್ಥಾನದ ಸೊಬಗು ಸುಂದರತೆಯನ್ನ ಹೆಚ್ಚು ಮಾಡುವುದಲ್ಲದೆ ಅದು ಏನಾಗತ್ತ, ಒಂದು ಉಪಯುಕ್ತವಾದಂತಹ ನಮಗ ವಸ್ತು ಆಗಿತ್ತಂತ್ರ ಅದಕ್ಕೆ ಏನಂತ ಕರಿತೀವಿ, ಕಾರ್ಯಾತ್ಮಕ ಅಥವಾ ಕಾರ್ಯಾತ್ಮಕ ಪರಿಕರ ಅಂತ ಕರಿತೀವಿ. ಈ ಕಡೆ ಬಂದು ಅಲಂಕಾರಿಕ ಪರಿಕರ ಅಂತ ಹೇಳ್ತೀವಿ. ಅಲಂಕಾರಿಕ ಪರಿಕರ ಕೇವಲ ಸೊಬಗನ್ನ, ಆ ಸ್ಥಳ ಅಥವಾ ಕೋಣೆ, ಆ ಜಾಗದ ಸುಂದರತೆಯನ್ನ ಹೆಚ್ಚಿಗೆ ಮಾಡ್ತಾವಲ್ಲ ಅಂತದ್ ಕೇವಲ ಸುಂದರತೆ ನೋಡ್ಲಿಕ್ಕೆ ಅಟ್ರಾಕ್ಷನ್ ಆಗಿರ್ತೈತಿ, ಸುಂದರವಾಗಿರ್ತೈತಿ. ಇದಕ್ಕೆ ಏನಂತ ಕರಿತೀವಿ, ಅಲಂಕಾರಿಕ ಪರಿಕರ ಅಂದ್ರೆ ಡೆಕೋರೇಟಿವ್ ಆಕ್ಸೆಸರೀಸ್ ಅಂತ ಕರಿತೀವಿ. ಈಗ ನಾವು ಕಾರ್ಯಾತ್ಮಕ ಪರಿಕರದೊಳಗ ಏನೇನು ಉದಾಹರಣೆಗಳು ಬರ್ತಾವು ಅನ್ನೋದನ್ನ ನೋಡಿದೀವಿ. ಕಾರ್ಯಾತ್ಮಕ ಪರಿಕರದೊಳಗ ಗಡಿಯಾರ, ಕನ್ನಡಿ, ಸ್ಕ್ರೀನ್, ಲ್ಯಾಂಪ್, ಚಿತ್ರಗಳು, ಪುಸ್ತಕಗಳು, ಪಿಲ್ಲೋಗಳು, ಸಂಗೀತ ವಾದ್ಯಗಳು ಅಥವಾ ಮ್ಯಾಗಝೀನ್ಗಳು, ಇವೆಲ್ಲ ಏನಾಗ್ತಾವು ಅಂತಂದ್ರ ಫಂಕ್ಷನಲ್ ಆಕ್ಸೆಸರೀಸ್ ಅಂದ್ರೆ ಕಾರ್ಯಾತ್ಮಕ ಪರಿಕರದೊಳಗ ಬರ್ತಾವ್. ಇನ್ನು ಅಲಂಕಾರಿಕ ಪರಿಕರಗಳಗ ಸಸ್ಯ, ಹೂಗಳು, ಇದರಿಂದ ನಮಗ ಏನಾಗಂಗಿಲ್ಲ, ಸೊಬಗು ಸುಂದರತೆ ಗೊತ್ತಾಗ್ತತಿ, ಆದ್ರೆ ಇದರಿಂದ ಕೆಲಸ ಏನು ಸಿಗಂಗಿಲ್ಲ. ಫಾರ್ ಎಕ್ಸಾಂಪಲ್ ಗಡಿಯಾರ ನೋಡಿದಿರಿ, ಗಡಿಯಾರ ಕೋಣೆಗೆ ಒಂದು ಗೋಡೆಗೆ ಹಾಕಿದ್ರೆ ಗಡಿಯಾರ ಸುಂದರವಾಗಿನೂ ಕಾಣ್ತತಿ, ಅದು ನಮ್ಗ ವೇಳೆಯನ್ನು ಹೇಳ್ತತಿ. ಹಿಂಗಾಗಿ ಇವಕ್ಕ ಕಾರ್ಯಾತ್ಮಕ ಪರಿಕರ ಅಂತ ಕರಿತೀವಿ. ಅಲಂಕಾರಿಕ ಪರಿಕರ ಒಳಗ ಸಸ್ಯಗಳಾಗಿರ್ಬಹುದು, ಹೂಗಳಾಗಿರ್ಬಹುದು, ಅಥವಾ ಹೂವಿನ ಅಲಂಕಾರಗಳಾಗಿರ್ಬೋದು, ಗೋಡೆಯ ಕಲಾಕೃತಿಗಳಾಗಿರ್ಬೋದು, ಶಿಲ್ಪಕಲೆ ಆಗಿರ್ಬೋದು, ಹಸ್ತಕಲೆಯ ವಸ್ತುಗಳಾಗಿರ್ಬೋದು, ಮರ ಅಥವಾ ಬಿದುರಿನ ಕೈ ಕೆಲಸ ಮಾಡಿದಂತ ವಸ್ತುಗಳಾಗಿರ್ಬೋದು, ಲೋಹದ ವಸ್ತುಗಳಾಗಿರ್ಬೋದು, ಮಣ್ಣಿನ ಪಾತ್ರೆಗಳಾಗಿರ್ಬೋದು, ಇವು ನೋಡ್ಲಿಕ್ಕೆ ಸುಂದರ, ಆ ಕೋಣೆ, ಆ ಸ್ಥಳ, ಜಾಗದ ಸುಂದರತೆಯನ್ನ ಹೆಚ್ಚಿಗೆ ಮಾಡಿ ಮನೆಯ ಅಲಂಕಾರವನ್ನ, ಶೋಭೆಯನ್ನ ಹೆಚ್ಚಿಸ್ತವು. ಈಗ ನೋಡೋಣ ಫಸ್ಟಿಗೆ ಕಾರ್ಯಕಾರಿಯ ಅಥವಾ ಕಾರ್ಯಾತ್ಮಕ ಪರಿಕರಗಳು ಯಾವುವು ಅಂತ ಹೇಳಿ. ಕಾರ್ಯಾತ್ಮಕ ಪರಿಕರಗಳನ್ನ ನಾವು ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ಕಾರ್ಯಾತ್ಮಕ ಪರಿಕರದೊಳಗ ಒಂದನೇದ್ದು ಬರೋದು ನಮ್ದು ಗಡಿಯಾರ ಅಂತ ಹೇಳ್ತೀವಿ ನಾವು. ಗಡಿಯಾರ ಅಂತ ಹೇಳಿದಾಗ ಗಡಿಯಾರ ಏನಾಗುತ್ತೆ ಅಂತಂದ್ರ ಸಮಯವನ್ನು ತಿಳಿಸುತ್ತೆ, ಅದರ ಜೊತೆಗೆ ಅಲಂಕಾರಕವಾಗಿ ಇರ್ಬೇಕು. ನಾ ಇಲ್ಲಿ ಒಂದು ಡಯಾಗ್ರಾಮ್ ಒಳಗ ನಿಮ್ಗೆ ಹಾಕಿದ್ದೀನಿ, ನೋಡ್ಬೋದು ನೀವು. ಈ ಗಡಿಯಾರ ಏನಾಗುತ್ತೆ ಅಂತಂದ್ರ ನೋಡ್ಲಿಕ್ಕೆ ಸಮಯನು ನೋಡ್ಲಿಕ್ಕೆ ಅಲಂಕಾರವಾಗಿದೆ, ವಿಶಿಷ್ಟ ರೂಪದೊಳಗೈತಿ, ಮತ್ತ ಆ ಗೋಡೆಯ ಸೊಬಗನ್ನ ತೋರಿಸತಿ. ಅದಲ್ಲದೇನೆ ಏನಾಗತ್ತ, ಸರಳ ವಿನ್ಯಾಸವಾಗಿರ್ಬೇಕು. ಇಂತಹ ಗಡಿಯಾರಗಳು ಮೇಲಾಗಿ ಇವು ಏನಾಗಿರ್ಬೇಕು ಅಂತಂದ್ರೆ ವೇಳೆಯನ್ನು ಹೇಳ್ತದ. ನಮಗ ಹೊತ್ತಿಗೆ ಟೈಮ್ ಎಷ್ಟಾಗೈತಿ ಅಂದ್ರೆ ವಾಚ್ ಅಥವಾ ಮೊಬೈಲ್ ನೋಡ್ಕೊಳಕ್ ಟೈಮ್ ಇರಂಗಿಲ್ಲ. ಆ ಕೋಣೆಯೊಳಗ ಲಿವಿಂಗ್ ಹಾಲ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಅಥವಾ ಬೆಡ್ರೂಮ್ ಆಗಿರ್ಬೋದು, ಒಂದು ಕ್ಲಾಕ್ ಅನ್ನ ಹಾಕೊಂಡ್ರ, ಗಡಿಯಾರವನ್ನ ಹಾಕೊಂಡ್ರ ಪದೇ ಪದೇ ನಮಗ ಸಮಯ ತಿಳ್ಕೊಲಿಕ್ಕೆ ಅನುಕೂಲ ಆಗುತ್ತ. ಆಧುನಿಕ ಗಡಿಯಾರ ಏನಾಗಿರ್ಬೇಕು, ಕೋಣೆಯ ಬಣ್ಣಕ್ಕೆ, ಕೋಣೆಯ ವಿನ್ಯಾಸಕ್ಕೆ ಹೊಂದಿದಂತ ಆ ಗಡಿಯಾರಗಳನ್ನ ನಾವು ಆಯ್ಕೆ ಮಾಡ್ಕೊಂಡಾಗ ಈ ಕಾರ್ಯಕಾರಿ ಅಥವಾ ಕಾರ್ಯಾತ್ಮಕ ಪರಿಕರ ಇನ್ನೂ ಹೆಚ್ಚು ಮನೆಗೆ ಶೋಭೆಯನ್ನ ತರುತ್ತೆ. ನೆಕ್ಸ್ಟ್ ಎರಡನೆಯ ಪ್ರಕಾರ ಅಂತಂತಂದ್ರ ಕನ್ನಡಿಗಳು ಅಂತ ಹೇಳ್ತೀವಿ. ಹೆಚ್ಚಾಗಿ ಕನ್ನಡಿಗಳನ್ನ ಸಣ್ಣ ಕೊಠಡಿಯನ್ನ ದೊಡ್ಡ ಕೊಠಡಿಯನ್ನಾಗಿ ಮಾಡ್ಬೇಕು ಅನ್ನೋ ವಿನ್ಯಾಸ ಹೊಂದಿದ್ದಂದ್ರೆ, ಗೋಡೆ ಸಣ್ಣದಾಗಿತ್ತು ಅಂತಂದ್ರೆ ಮನೆ ಮಲಗುವ ಅಥವಾ ಸ್ಪೇಸ್ ಅಂತ ಹೇಳ್ತೀವಿ ನಾವು. ವಿ ಹ್ಯಾವ್ ಟು
ಫಿಕ್ಸ್ ದ ಮಿರರ್ ಇನ್ ದಟ್ ವೇ ದಟ್ ಇಟ್ ಎನ್ಹ್ಯಾನ್ಸಸ್ ದ ಸ್ಪೇಸ್ ಅಂತ ಹೇಳ್ತೀವಿ. ಒಂದು ಕೋಣೆಯಲ್ಲಿ ಯಾವ ಸ್ಥಳದಲ್ಲಿ ಇಟ್ಟರೆ ಅದು ಜಾಗವನ್ನು ಇನ್ನೂ ಹೆಚ್ಚಾಗಿ ತೋರಿಸುತ್ತೆ ಅನ್ನುವ ಉದ್ದೇಶಕ್ಕೆ ಏನ್ ಮಾಡ್ತಾರ, ದೊಡ್ಡ ದೊಡ್ಡ ಕನ್ನಡಿಗಳನ್ನ ಹಾಕೋತಾರ. ಕನ್ನಡಿಗಳ ಹಾಕುವುದರಿಂದ ಇದ್ರಾಗಿನ್ ಏನು ಉಪಯೋಗ ಅಂತಂದ್ರ, ಒಂದು ಕೋಣೆ ಏನಾಗತ್ತ, ಕೋಣೆಯ ಸೈಜ್ ಅನ್ನ ಅಂದ್ರ ಕೋಣೆಯನ್ನ ದೊಡ್ಡದಾಗಿ ಕಾಣಿಸುವಂತೆ ಮಾಡ್ತೈತಿ. ಅದೇ ರೀತಿ ಈಗ ವಿಂಟೇಜ್ ಫಿನಿಶಿಂಗ್ ಅಂತ ಹೇಳ್ತೀವಿ ನಾವು. ಈ ರೀತಿಯಾಗಿ ಏನಾದ್ರೂ ಕ್ರಿಯಾತ್ಮಕವಾಗಿದ್ರ ಅಥವಾ ನ್ಯಾಚುರಲ್ ಏನಾಗಿದ್ರು ಶೆಲ್ಸ್ ಜೋಡಿಸಿದ್ರೆ ಅಥವಾ ಕೈಯಿಂದ ಮಾಡಿದಂತ ಕರಕುಶಲ ವಸ್ತುಗಳಿಂದ ಮಾಡಿತ್ತಂದ್ರೆ ಇನ್ನೂ ಕೋಣೆಗೆ ನಾವು ಯಾವುದೇ ಒಂದು ಕೋಣೆಗೆ ಆಗಿರ್ಬೋದು ಅದು ಏನಾಗತ್ತ, ಅಲಂಕಾರವನ್ನ ಹೆಚ್ಚು ಮಾಡುವುದಲ್ದ ನಮಗ ಕೋ ಮಿರರ್ ಏನಾಗತ್ತ ಅಂದ್ರೆ ಕನ್ನಡಿ ಏನಾಗತ್ತ, ದೊಡ್ಡದಾಗಿ ಕಾಣಿಸುತ್ತೆ. ಇನ್ನೊಂದು ಕನ್ನಡಿ ಒಳಗ ನಾವೇನಾಗ್ಬೋದು ಅಂತಂದ್ರೆ ನಮ್ಮ ಮುಖಗಳನ್ನ ನೋಡ್ಕೊಂಡು ನಾವು ಎಲ್ಲಾದ್ರೂ ಕಾರ್ಯಕ್ರಮಕ್ಕ ಅಥವಾ ಎಲ್ಲಾದ್ರೂ ಹೊರಟಿದ್ರೆ ನಮ್ಮ ಅಲಂಕಾರಕ್ಕಾಗಿಯೂ ಕೂಡ ಈ ಕನ್ನಡಿಗಳನ್ನ ನಾವು ಬಳಸಬಹುದು. ನೆಕ್ಸ್ಟ್ ಬರೋದು ಸ್ಕ್ರೀನ್ಸ್ ಅಂತ ಹೇಳ್ತೀವಿ ನಾವು. ಈ ಸ್ಕ್ರೀನ್ಸ್ ಅಂತಂತಂದಾಗ ಜಾಗ ವಿಭಜನೆಯಲ್ಲಿ ಉಪಯೋಗವನ್ನ ಮಾಡುತ್ತೇವೆ. ಸ್ಕ್ರೀನ್ಸ್ ನೋಡ್ಲಿಕ್ಕೆ ಕೇವಲ ಚಂದ ಅಷ್ಟ ಕಾಣೋದಲ್ಲದ ಏನಾಗ್ತತಿ, ಜಾಗ ವಿಭಜನೆಯನ್ನು ಮಾಡ್ತೀವಿ. ಈಗ ನಾನು ಇಲ್ಲಿ ನಿಮಗ್ ತೋರಿಸಿರೋದು ಕೇವಲ ಕಟ್ಟಿಗೆ ಅಥವಾ ಅಥವಾ ಹಲಗೆ ಅಥವಾ ಪ್ಲೈವುಡ್ ಅಂತಂದ್ರ ಈ ತರದ ಬಂಬೂದ ಅಥವಾ ಮರ ಅಥವಾ ರೇಷ್ಮೆಯ ವಿನ್ಯಾಸದ ವಸ್ತ್ರಗಳಿರ್ತಾವು ಮನೆಯಲ್ಲಿ. ಬಹಳಷ್ಟು ಟ್ರೆಡಿಷನಲ್ ಟೆಕ್ಸ್ಟೈಲ್ಸ್ ಇರ್ತದ. ಆ ಟೆಕ್ಸ್ಟೈಲ್ಸ್ ಕಟ್ಔಟ್ಸ್ ಅನ್ನು ಕೂಡ ನಾವು ಫ್ರೇಮ್ ಅಲ್ಲಿ ಹಾಕಿ ಮಾಡ್ಬೋದು. ಈಗ ನೀವು ಬಟ್ಟೆ ಅಂಗಡಿಗೆ ಹೋದಾಗ ಸ್ಕ್ರೀನ್ಸ್ ಕಾಣ್ತಿರ್ತದ ನಿಮ್ಗೆಲ್ಲಾ, ಸ್ಕ್ರೀನ್ ಹಾಕಿರ್ತಾರ ಅವರು. ಎಷ್ಟು ಚಂದ ಚಂದವಾದಂತ ರೇಷ್ಮೆಯ ವಸ್ತ್ರಗಳನ್ನ, ಸಾಂಪ್ರದಾಯಿಕ ಉಡುಪುಗಳನ್ನ ಹಾಕುವುದರ ಮೂಲಕ ಸ್ಕ್ರೀನ್ ಅನ್ನ ತಯಾರು ಮಾಡಿರ್ತಾರ. ಅಂದ್ರ ಸ್ಕ್ರೀನ್ ನೋಡುವುದಕ್ಕೆ ಚಂದವನ್ನ ಕಾಣೋದಲ್ದನ ಇದು ಏನಾಗತ್ತ, ಸ್ಥಾನ ವಿಭಜನೆಗೆ ಅನುಕೂಲ ಆಗುತ್ತ. ಹಿಂಗಾಗಿ ಈ ಸ್ಕ್ರೀನ್ ಗಳನ್ನು ಕೂಡ ನಾವೇನ್ ಮಾಡಬಹುದು, ಅಲಂಕಾರಿಕ ಪರಿಕರ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಅಲಂಕಾರಿಕ ಪರಿಕರದ ಹಿನ್ನೆಲೆಯನ್ನೇ ಕೂಡ ಇದನ್ನ ನಾವೇನ್ ಮಾಡ್ಬೋದು, ಬಳಸಬಹುದು. ಅಥವಾ ಕಾರ್ಯಕಾರಿಯ ಅಥವಾ ಕಾರ್ಯಾತ್ಮಕ ಪರಿಕರದ ಹಿನ್ನೆಲೆಯಲ್ಲಿ ಕೂಡ ನಾವು ಈ ಸ್ಕ್ರೀನ್ಗಳನ್ನ ಬಳಸಬಹುದು. ಗ್ಲಾಸಿನ್ ಸ್ಕ್ರೀನ್ ಬರುತ್ತೆ, ಬಂಬೋ ಸ್ಕ್ರೀನ್ ಬರುತ್ತೆ, ಮರದಾಗಿರ್ಬಹುದು ಅಥವಾ ರೇಷ್ಮೆಗಾಗಿರ್ಬಹುದು, ಇನ್ನಿತರ ಯಾವುದೇ ವಸ್ತುವಿನಿಂದ ಮಾಡಲ್ಪಟ್ಟಂತ ಸ್ಕ್ರೀನ್ಗಳನ್ನ ನಾವು ಇಂದು ಬಳಸಬಹುದು. ನೆಕ್ಸ್ಟ್ ಬರೋದು ಲ್ಯಾಂಪ್ ಅಂತ ಹೇಳ್ತೀವಿ ನಾವು. ಇದು ಬೆಳಕಿನ ಮುಖ್ಯ ಉದ್ದೇಶ ಲ್ಯಾಂಪ್ ಆಗಿರುತ್ತೆ. ಆಮೇಲೆ ಕೇವಲ ಬೆಳಕು ನೀಡುವುದಲ್ಲದ ಇದೇನ್ ಮಾಡ್ತತಿ, ಕೊಠಡಿಗೆ ಥೀಮಿಗೆ ಅಂದ್ರೆ ನಾವೇನಾದ್ರೂ ಅಡ್ವಾನ್ಸ್ ಆಗಿ ಮಾಡರ್ನ್ ಟೈಪ್ ಕಟ್ಟಿದ್ರು ಅಂತಂದ್ರೆ ಈಗ ಲಾಸ್ಟಿಗೆ ಬರುತ್ತೆ ಈ ತರದ ಶಾಂಡಿಲಿಯರ್ಸ್ ಅಂತ ಹೇಳ್ತೀವಿ ನಾವು. ತೂಗು ದೀಪಗಳು ಅಂತ ಕರಿತೀವಿ ಕನ್ನಡದೊಳಗ. ಇಂಥ ತೂಗು ದೀಪಗಳು ಅನುಕೂಲ ಆಗತ್ತ. ಬೆಳಕು ಮುಖ್ಯ ಉದ್ದೇಶ ಅಲ್ಲದೆ ಕೋಣೆಗೆ ಕೇವಲ ಅಲಂಕಾರಿಕಕ್ಕಾಗಿ ಜೋಡಿಸೋದಲ್ದ ಇದು ಇದರಿಂದ ಏನಾಗತ್ತ, ಶಾಂಡಿಲಿಯರ್ಸ್ ಅಥವಾ ಲ್ಯಾಂಪ್ಗಳಿಂದ ನಮಗೇನಾಗತ್ತ, ಬೆಳಕು ಸಿಗುತ್ತೆ. ಕೇವಲ ಅಲಂಕಾರಕ್ಕಾಗಿ ಮಾತ್ರ ನಾವು ಶಾಂಡಿಲಿಯರ್ಸ್ ಅಥವಾ ತೂಗು ದೀಪಗಳನ್ನ ಹಾಕಂಗಿಲ್ಲ. ಕೋಣೆಗೆ, ಲಿವಿಂಗ್ ಹಾಲಿಗೆ ಆಗಿರ್ಬಹುದು ಈ ಬೆಳಕು ಕೂಡ ನಮಗ ದೊರೆಯುತ್ತೆ. ಹಿಂಗಾಗಿ ಈ ಲ್ಯಾಂಪ್ಗಳು ಕೂಡ ನಮಗೇನಾಗ್ತಾವು, ಕಾರ್ಯಕಾರಿಯ ಪರಿಕರಗಳಾಗಿ ನಾವು ಪರಿವರ್ತನೆಯನ್ನ ಮಾಡ್ಕೋಬಹುದು ಅಂತ ಹೇಳ್ಬೋದು. ನೆಕ್ಸ್ಟ್ ಚಿತ್ರಪಟಗಳು ಅಂತ ನಾವು ಕರಿತೀವಿ. ನಾವು ಚಿತ್ರಪಟಗಳು ಅಂತಂತಂದ್ರ ಪೋಸ್ಟರ್ಸ್ ಅಥವಾ ಚಿತ್ರಗಳು ಅಂತ ನಾವು ಕರಿತೀವಿ. ಇಂತಹ ಗೋಡೆಗಳ ಆಕರ್ಷಣೆಯನ್ನ ಹೆಚ್ಚಿಸ್ಲಿಕ್ಕೆ ಫ್ಯಾಮಿಲಿ ಫೋಟೋ ಆಗಿರ್ಲಿ, ಫ್ಯಾಮಿಲಿ ಟ್ರೀ ಆಗಿರ್ಲಿ, ಇದು ಬಳಕೆಯನ್ನ ಮಾಡ್ಕೋತತಿ. ಈ ಕೇವಲ ಚಿತ್ರಪಟಗಳು ನಮಗೆ ಏನಾಗುತ್ತೆ, ಹೆಚ್ಚಾಗಿ ನಮಗ ಗೋಡೆಯ ಆಕರ್ಷಣೆಯನ್ನ ಹೊಂದಿಕೊಳ್ಳುವ ಹಾಗೆ, ನಮಗ ಥೀಮ್ಗೆ ಹೊಂದಿಕೊಳ್ಳುವ ಹಾಗೆ ಮಾಡ್ಕೊಳೋದ್ ಬದಲು ನಾವು ಗುಂಪು ಚಿತ್ರಗಳನ್ನ ಬಳಕೆ ಮಾಡ್ಕೋಬೇಕು. ಕೇವಲ ಒಂದೇ ಪೋಸ್ಟರ್ ಇಟ್ರೆ ಚೆನ್ನಾಗಿ ಕಾಣಂಗಿಲ್ಲ. ಮಗುವಿಂದ ಪೋಸ್ಟರ್ ಇಟ್ರಂದ್ರೆ ಚಿಕ್ಕವನಾಗಿದ್ದಾಗ ಕುಟುಂಬದಲ್ಲಿರುವ ಸದಸ್ಯರು ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಕಾಲೇಜ್ಗೆ ಹೋಗ್ಬೇಕಾದ್ರೆ, ಅವರ ವೈವಾಹಿಕ ಜೀವನ ಆಗಿರ್ಬೋದು, ಅವರ ಮಕ್ಕಳಾಗಿರ್ಬೋದು, ಈ ರೀತಿ ನಾವು ಜೋಡಿಸಿಟ್ಟಾಗ ಒಂದು ವಿನ್ಯಾಸ ನಮಗ ದೊರೆಯುತ್ತದೆ. ಹಿಂಗಾಗಿ ನಾವು ಪಿಕ್ಚರ್ಸ್ ಗಳನ್ನ ಕೂಡ, ನಾವು ಚಿತ್ರಗಳನ್ನು ಕೂಡ ನಾವೇನ್ ಮಾಡ್ತೀವಿ, ಒಂದು ವಿಷಯವನ್ನ ಹೇಳ್ತತಿ ಅದು. ಹಿಂಗಾಗಿ ಅವುಗಳನ್ನ ನಾವು ಕೇವಲ ಕಾರ್ಯಕಾರಿಯ ಪರಿಕರಗಳ ಕಾರ್ಯಾತ್ಮಕ ಪರಿಕರಗಳಂತೇಳಿ ನಾವು ಇವುಗಳನ್ನ ಕನ್ಸಿಡರೇಷನ್ ಮಾಡ್ತೀವಿ. ನೆಕ್ಸ್ಟ್ ಬರೋದು ಅಂತಂದ್ರೆ ಇದು ಆಸ್ಟ್ರೇ ಅಥವಾ ಆಗಿರ್ಬೋದು, ಪುಸ್ತಕಗಳಾಗಿರ್ಬೋದು, ಪಿಲ್ಲೋಗಳಾಗಿರ್ಬೋದು, ಅಥವಾ ಇದ್ರೊಳಗ ಕಾಣ್ತಿರುವಂತಹದ್ದು ಇದು ಏನಾಗುತ್ತೆ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಆಗಿರ್ಬಹುದು. ಇಂಥವುಗಳನ್ನು ಕೂಡ ನಾವೇನ್ ಮಾಡ್ತೀವಿ, ಕಾರ್ಯಾತ್ಮಕ ಪರಿಕರ, ಕಾರ್ಯಾತ್ಮಕ ವಸ್ತುಗಳು ಅಂತ ಕರಿತೀವಿ. ಆಸ್ಟ್ರೇ ಕೇವಲ ನೋಡ್ಲಿಕ್ಕೆ ಸುಂದರವಾಗಿ ಕಾಣೋದಲ್ಲದೆ, ಯಾರಾದ್ರೂ ಸಿಗರೇಟ್ ಸೇದುವವರಿತ್ತಂದ್ರ, ಧೂಮ್ರಪಾನ ಸೇದುವವರಿತ್ತಂದ್ರ ಸೇದಿ
ಅದರ ಧೂಳು ಅಥವಾ ಡಸ್ಟ್ ಅನ್ನ ನಾವು ಆಸ್ಟ್ರೇ ಒಳಗ ಹಾಕ್ಬಹುದು. ನಿಮಗೆ ಆಫೀಸು ಕಚೇರಿ ಒಳಗ ಪೇಪರ್ ವೇಟ್ಸ್ ಇಟ್ಟಿರ್ತಾರ, ಟ್ರಾನ್ಸ್ಪರೆಂಟ್ ಆಗಿರುವಂತಹದ್ದು ಒಂದು ಕಾಜಿನ ದೊಡ್ಡದಾದಂತ ಬೌಲ್ ಇಟ್ಟಿರ್ತಾರ. ಅದು ಕೇವಲ ಅಲಂಕಾರಕ್ಕಾಗಿ ಮಾತ್ರ ಇರಂಗಿಲ್ಲ. ಆ ಮೇಜಿನ ಮೇಲಿರುವಂತ ಪೇಪರ್ಸ್ ಗಳು ಹಾರ್ ಹೋಗ್ಬಾರ್ದು, ಬುಕ್ಲೆಟ್ಗಳು ಆ ಕಡೆ ಈ ಕಡೆ ಸರಿಬಾರ್ದು ಅಂತ ಹೇಳಿ ವೇಟ್ ಅನ್ನ ಹಾಕಿಟ್ಟಿರ್ತಾರ. ವೇಟ್, ಪೇಪರ್ ವೇಟ್ ಅಂತ ಕರಿತೀವಿ ನಾವು. ಅಂತವು ಕೂಡ ಪರಿಕರಗಳು ನಮಗೆ ಏನಾಗ್ತಾವು ಅಂತಂದ್ರ ಕಾರ್ಯಾತ್ಮಕ ಅಂದ್ರೆ ಫಂಕ್ಷನಲ್ ಆಕ್ಸೆಸರೀಸ್ ಒಳಗ ಬರುತ್ತ. ನೋಡ್ಲಿಕ್ಕೆ ಸುಂದರವಾಗಿನೂ ಕಾಣ್ತದ, ಪೇಪರ್ ಅನ್ನು ಕೂಡ ಹಿಂದೆ ಮುಂದೆ ಹೋಗ್ಲಾರ್ದಂಗ ನೋಡ್ಕೊಳ್ತತಿ. ಈ ಪಕ್ಕದಲ್ಲಿ ಒಂದು ಗ್ಲಾಸ್ ಇಟ್ಟಿದೀವಿ, ಫ್ಲಾಸ್ಕ್ ಅಂತ ಕೇಳ್ಬೋದು ನೀವು, ಅಥವಾ ಬಾಟಲ್ಸ್ ಗಳಂತ ಕೇಳ್ಬೋದು. ನೋಡ್ಲಿಕ್ಕೆ ಬಹಳ ಸುಂದರವಾಗಿ ಕಾಣ್ತಾ ಇದೆ ಈ ಫ್ಲಾಸ್ಕ್. ಈ ಫ್ಲಾಸ್ಕ್ ಅಥವಾ ಹೂದಾನಿಗತೆ ವಾಸ್ಗತೆ ಇರ್ತತಿ. ಕೇವಲ ನೋಡ್ಲಿಕ್ಕೆ ಸುಂದರ ಕಾಣೋದಲ್ದ ಇದ್ರೊಳಗ ನಾವೇನ್ ಮಾಡ್ಬೋದು, ನಾವು ಈ ಫ್ಲಾಸ್ಕ್ ಆಗಿತ್ತು ಅಂತಂದ್ರೆ ಇದ್ರೊಳಗ ಟೀ, ಕಾಫಿ ಅಥವಾ ತಂಪಾದ ಪಾನೀಯಗಳನ್ನ, ಕಾಲಕ್ಕೆ ಋತುಮಾನಕ್ಕೆ ತಕ್ಕಂಗ ಪಾನೀಯಗಳನ್ನ ನಾವು ಈ ಫ್ಲಾಸ್ಕ್ ಒಳಗ ಬಳಸ್ಬೋದು. ಒಂದ್ ವೇಳೆ ಇಂತಹದ್ದೇನಾದ್ರೂ ವಾಸ್ ಆಗಿತ್ತು ಅಂದ್ರ, ನೀವು ಹೂದಾನಿ ಅಂತ ಆಗಿತ್ತು ಅಂತಂದ್ರ ನೋಡ್ಲಿಕ್ಕೆ ಸುಂದರವಾಗಿನೂ ಕಾಣ್ತದ ಹೂದಾನಿ. ಅದರೊಂದಿಗೆ ಏನ್ ಮಾಡ್ತೈತಿ ಅಂತಂದ್ರ ಹೂದಾನಿ ಒಳಗ ಬೇರೆ ಬೇರೆ ವಿಭಿನ್ನದ ಡ್ರೈ ಫ್ಲವರ್ ಅರೇಂಜ್ಮೆಂಟ್ಸ್ ಅಥವಾ ವೆಜಿಟೇಬಲ್ ಅರೇಂಜ್ಮೆಂಟ್ಸ್ ಅಥವಾ ಇನ್ನಿತರ ಅರೇಂಜ್ಮೆಂಟ್ ಗಳನ್ನ ಮಾಡಿ ಇಡೋದ್ರಿಂದ ನೋಡ್ಲಿಕ್ಕೆ ಸುಂದರವಾಗಿ ಕಾಣುತ್ತದೆ. ನೆಕ್ಸ್ಟ್ ಬರೋದು ಪಿಲ್ಲೋಗಳು ಅಂತ ಹೇಳಿ. ಪಿಲ್ಲೋಗಳನ್ನ ಬೋಲ್ಸ್ಟರ್ಸ್ ಆಗಿರ್ಬೋದು, ಅಪೋಲ್ಸ್ಟ್ರಿ ಫರ್ನಿಚರ್ಸ್ಗೆ ನಾವು ಸಣ್ಣ 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 ಪಿಲ್ಲೋಗಳನ್ನ, ಅದು ಮೇಜಿನ ಮೇಲಾಗಿರ್ಬೋದು, ಸೋಫಾ ಮೇಲಾಗಿರ್ಬೋದು, ಅಥವಾ ದಿವಾನ ಕಾಟ್ ಮೇಲಾಗಿರ್ಬೋದು, ಇಂಥದ್ರೊಳಗ ನಾವೇನ್ ಮಾಡಿರ್ತೀವಿ ಅಂತಂದ್ರ ಇವುಗಳನ್ನ ಬಳಸಿರ್ತೀವಿ. ಕೇವಲ ಪಿಲೋಗಳು ನೋಡ್ಲಿಕ್ಕೆ ಸುಂದರವನ್ನ ಕೊಡೋದಲ್ಲದೆ, ಸುಂದರತೆಯನ್ನು ಹೆಚ್ಚಿಸೋದಲ್ಲದೆ, ಅವುಗಳನ್ನ ಆರಾಮಕ್ಕಾಗಿ ನಮಗ ಬೇಕಾದ್ರ ಬ್ಯಾಕ್ ರೆಸ್ಟಿಗೆ ಇಟ್ಕೋಬಹುದು, ಫುಟ್ ರೆಸ್ಟಿಗೆ ಇಟ್ಕೋಬಹುದು, ಹ್ಯಾಂಡ್ ರೆಸ್ಟಿಗೆ ಇಟ್ಕೋಬಹುದು, ಅಥವಾ ಮಲಗಬೇಕಾದ್ರೆ ನಮಗ ಹೆಡ್ ಸಪೋರ್ಟಿಗೆ ಇಟ್ಕೋಬಹುದು. ಈ ಪ್ರಕಾರವಾಗಿ ನಾವೇನ್ ಮಾಡ್ತೀವಿ ಅಂತಂದ್ರ ಪಿಲ್ಲೋಗಳನ್ನು ಕೂಡ ನಾವೇನ್ ಮಾಡ್ತೀವಿ, ಆ ಕಾರ್ಯಕಾರಿಯ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಅಲಂಕಾರದಲ್ಲಿ, ಒಳ ಅಲಂಕಾರದಲ್ಲಿ ಬಳಕೆಯನ್ನ ಮಾಡ್ಕೋತೀವಿ. ಹಾಗೆ ಪುಸ್ತಕಗಳು ಬರ್ತಾವ. ಪುಸ್ತಕಗಳು ಅಂತಂತಂದ್ರೆ ಬೇರೆ ಬೇರೆ ವಿಭಿನ್ನ ಪ್ರಕಾರದ ಪುಸ್ತಕಗಳನ್ನ ನಾವು ಲಿವಿಂಗ್ ಹಾಲ್ ಒಳಗ ಅಥವಾ ಯಾವ್ದಾದ್ರು ಒಂದು ಪುಸ್ತಕದ ಸೆಲ್ಫ್ ಗಳನ್ನ ಮಾಡಿ ಜೋಡಿಸಿಟ್ರಾಗ ಅಲ್ಲಿ ಏನಾಗತ್ತ, ಪುಸ್ತಕಗಳ ನೋಡ್ಲಿಕ್ಕೆ ಸೆಲ್ಫ್ ನೊಳಗ ಅಲಂಕಾರಕವಾಗಿ ಹೊಂದಿಸಿಟ್ಟಿದ್ರೆ ನೋಡ್ಲಿಕ್ಕೆ ಚಂದ ಕಾಣುತ್ತೆ. ಅದರೊಂದಿಗೆ ಏನಾಗುತ್ತೆ, ಬುದ್ಧಿ ಅಥವಾ ಬೌದ್ಧಿಕ ಆಕರ್ಷಣೆಯನ್ನ ಕೊಡ್ತದೆ. ಏನಿರ್ಬೋದು ಈ ಪುಸ್ತಕದೊಳಗ ಅಂತೇಳಿ ತೆಗೆದು ಓದ್ಲಿಕ್ಕೂ ಶುರು ಮಾಡ್ತಾರ. ಇದರಿಂದ ನಮ್ದು ಬೌದ್ಧಿಕ ಬೆಳವಣಿಗೆ ಆಗತ್ತ. ಅದೇ ರೀತಿ ಸಾಂಪ್ರದಾಯಿಕ ಸಂಗೀತ ವಾದ್ಯಗಳನ್ನ ನೀವಿಟ್ರ ಕೇವಲ ಡೆಕೋರೇಷನ್ಗೆ ಅಷ್ಟೇ ಇಟ್ಟಿರಂಗಿಲ್ಲ. ಮನೆಯಲ್ಲಿ ಕುಟುಂಬದ ಸದಸ್ಯರು ಇಂತಹ ವಾದ್ಯಗಳನ್ನ ನುಡಿಸುವುದರ ಮುಖಾಂತರ ಒಂದು ಕಾರ್ಯಕಾರಿಯ ವಸ್ತುಗಳಾಗಿ ಇದು ಪರಿವರ್ತನೆ ಹೊಂದುತ್ತೆ. ಹೀಗಾಗಿ ಇವೆಲ್ಲ ವಸ್ತುಗಳು ಕಾರ್ಯಕಾರಿಯ ವಸ್ತುಗಳು ಆಗ್ತಾವು. ನೆಕ್ಸ್ಟ್ ಇಷ್ಟೊತ್ತವರೆಗೂ ನಾವೇನ್ ನೋಡಿದ್ವಿ, ಕಾರ್ಯಕಾರಿಯ ವಸ್ತುಗಳು ಅಂತ ನೋಡಿದ್ವಿ. ಕಾರ್ಯಕಾರಿಯ ವಸ್ತುಗಳಾಗ ಇನ್ನೂ ಕೆಲವೊಂದು ಪ್ರಕಾರಗಳಂತಂದ್ರ ನೆಲಹಾಸುಗಳು ಬರ್ತಾವ. ನೆಲಹಾಸುಗಳು ಕೇವಲ ಕೋಣೆಯ ಅಲಂಕಾರಕ್ಕಾಗಿ ಉಪಯೋಗ ಮಾಡೋದಲ್ಲದೆ, ಅದರೊಂದಿಗೆ ಏನ್ ಮಾಡ್ತತಿ, ಕೋಣೆಯಲ್ಲಿ ಇರುವಂತ ಡಸ್ಟ್ ಅನ್ನ ಅಥವಾ ಫರ್ ಅನ್ನ, ಕೂದಲುಗಳನ್ನ, ಪ್ರಾಣಿ ಪಕ್ಷಿಗಿತ್ತಿತ್ತಂದ್ರ ಅದ್ರದ್ದು ಸಣ್ಣ ಸಣ್ಣ ಮೈಕ್ರೋ ಇರುವಂತ ಕೂದಲುಗಳನ್ನ ಅದು ಕಾರ್ಪೆಟ್ ಏನ್ ಮಾಡ್ತತಿ, ಹಿಡಿದಿಟ್ಕೊಳ್ತತಿ. ಹಿಂಗಾಗಿ ಡಸ್ಟ್ ಸ್ಪ್ರೆಡ್ ಆಗ್ಲಾರ್ದಂಗ ನೋಡ್ಕೋತತಿ. ಹಿಂಗಾಗಿ ತಿಕ್ ಓವನ್ ಅಂತ ಕರಿತೀವಿ, ಅಂದ್ರ ದಪ್ಪದಾಗಿ ನೇದಂತ ಕಾರ್ಪೆಟ್ ಗಳನ್ನ ನಾವೇನ್ ಮಾಡ್ಬೋದು, ಇಲ್ಲಿ ನಾವು ಕೋಣೆಯ ಅಲಂಕಾರಕ್ಕಾಗಿ ನಾವು ಬಳಸಿದ್ರ ಅಲಂಕಾರದ ಜೊತೆಗೆ ಅದು ಕಾರ್ಯವನ್ನು ಮಾಡುತ್ತೆ. ಹಾಗೆ ನೀವು ಯಾರಾದ್ರೂ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಅಥವಾ ಹೊರಗಡೆಯಿಂದ ಒಳಗೆ ಬರ್ಬೇಕಾದ್ರ ಡೋರ್ ಮ್ಯಾಟ್ಸ್ ಹಾಕಿರ್ತೀವಿ. ಅಂದ್ರ ಬಾಗಿಲಿಗೆ ಒಂದು ಮ್ಯಾಟ್ ಗಳನ್ನ ಹಾಕಿರ್ತೀವಿ. ವೆಲ್ಕಮ್, ವಿಸಿಟ್ ಅಗೇನ್ ಅಂತ ಹೇಳಿ ಮ್ಯಾಟ್ ಗಳನ್ನ ಹಾಕಿರ್ತೀವಿ. ಯಾರಾದ್ರೂ ಹೊರಗಿನಿಂದ ಒಳಗೆ ಬರ್ಬೇಕಾದ್ರೆ ಸ್ಲಿಪ್ಪರ್ಸ್ ಅಥವಾ ಬೂಟ್ಗಳಲ್ಲಿ ಇರುವಂತ ಕಲ್ಮಶಗಳನ್ನ ಆ ಮ್ಯಾಟ್ಗಳು ಏನ್ ಮಾಡ್ತಾವು, ಗ್ರಾಸ್ಪ್ ಅಥವಾ ಹಿಡಿದಿಟ್ಟುಕೊಳ್ತಾವು. ಹೀಗಾಗಿ ಡಸ್ಟ್ ಒಳಗ್ ಬರ್ಲಾರ್ದನ್ನ ಸ್ವಲ್ಪ ಮಟ್ಟಿಗೆ ತಡಿತತಿ ಅನ್ನೋ ಉದ್ದೇಶಕ್ಕಾಗಿ ಡೋರ್ ಮ್ಯಾಟ್ ಗಳನ್ನ ಕಾಲು ಒರೆಸ್ಕೊಂಡು ಒಳಗ ಹೋಗ್ತಿರ್ತೀವಿ. ಹಿಂಗಾಗಿ ಈ ಡೋರ್ ಮ್ಯಾಟ್ ಗಳು ಕೂಡ ಏನಕ್ಕವು, ಕೇವಲ ಅಲಂಕಾರಕ್ಕಲ್ಲ, ಅವು ಕಾರ್ಯವನ್ನು ಕೊಡ್ತಾವು. ಹಿಂಗಾಗಿ ಡೋರ್ ಮ್ಯಾಟ್ ಮತ್ತ ಕರ್ಟನ್ ಇದು ಕೂಡ ನೆಲಹಾಸುಗಳು ಅಂದ್ರೆ ಕಾರ್ಪೆಟ್ಸ್ ಕೂಡ ಏನಾಗ್ತಾವು, ಕಾರ್ಯಾತ್ಮಕ ವಸ್ತುಗಳಲ್ಲಿ ಆಕ್ಸೆಸರೀಸ್ ಪರಿಕರಗಳಲ್ಲಿ ಬರ್ತಾವು ಅಂತ ಹೇಳ್ತೀವಿ. ಇನ್ ಮುಂದೆ ನೆಕ್ಸ್ಟ್ ಅಲಂಕಾರಿಕ ಪರಿಕರಗಳು ಅಂತ ಬರ್ತದ. ಅಲಂಕಾರಿಕ ಪರಿಕರಗಳು ಅಂದ್ರೆ ಡೆಕೋರೇಟಿವ್ ಆಕ್ಸೆಸರೀಸ್ ಅಂತೇಳಿ. ಇವು ಸಂಪೂರ್ಣವಾಗಿ ಸೌಂದರ್ಯಕ್ಕೆ ಮಾತ್ರ ಇರ್ತಾವು ಹೊರತು ಇದರಿಂದ ಏನಾದ್ರೂ ಕೆಲಸಗಳಾಗಂಗಿಲ್ಲ. ಫಾರ್ ಎಕ್ಸಾಂಪಲ್ ನಾ ಹೇಳಿದೆ,
ಡೆಕೋರೇಟಿವ್ ಈಗ ಒಂದು ಸುಂದರವಾದಂತ ಆರ್ಟಿಫಿಷಿಯಲ್ ಫ್ಲವರ್ ಅರೇಂಜ್ಮೆಂಟ್ ಯಾವ್ದಾದ್ರು ಪಾಟ್ ಇತ್ತು ಅಂತಂದ್ರೆ ನೋಡ್ಲಿಕ್ಕೆ ಸುಂದರತೆ ಅಷ್ಟೇ ಕಾಣುತ್ತೆ. ವಾಲ್ ಪೇಂಟಿಂಗ್ ಇದ್ರೆ ಮಾತ್ರ ಇರ್ತತಿ. ಅಥವಾ ಯಾವ್ದಾದ್ರು ಸ್ಕ್ರಪ್ಚರ್ಸ್ ಅಂತ ಕರಿತೀವಿ, ಯಾವ್ದಾದ್ರು ಮೂರ್ತಿಗಳಿತ್ತಂದ್ರೆ ನೋಡ್ಲಿಕ್ಕೆ ಸುಂದರವಾಗಿ ಇರ್ತದ. ಅದರಿಂದ ಏನು ನಮಗ ಬಳಕೆ ಆಗಂಗಿಲ್ಲ. ಫಾರ್ ಎಕ್ಸಾಂಪಲ್ ಅದರಲ್ಲದೇನ ಈಗ ಒಂದ್ ಪೆನ್ ಸ್ಟ್ಯಾಂಡ್ ಇಟ್ಟಿದ್ವಿ ಅಂತಂತಂದ್ರ ನೋಡ್ಲಿಕ್ಕೆ ಚಂದ ಕಾಣ್ತತಿ ಪೆನ್ ಸ್ಟ್ಯಾಂಡ್. ಅದ್ರೊಳಗ ಪೆನ್ನುಗಳನ್ನು ಕೂಡ ಸಂಗ್ರಹಿಸಿ ಇಡ್ತೀವಿ. ಅಂದ್ರ ಅಲಂಕಾರಕ್ಕಲ್ಲದೆ ಮತ್ತು ಕಾರ್ಯಕಾರ್ಯಕ್ಕೆ ಬಂದಾಗ ಅಂತ ಪರಿಕರಗಳನ್ನ ಕಾರ್ಯಾತ್ಮಕ ಪರಿಕರಗಳು ಅಂತ ಕರಿತೀವಿ. ಇಲ್ಲಿ ಬರೋದು ನೆಕ್ಸ್ಟ್ ಬರೋದು ಅಂತಂದ್ರ ಕೇವಲ ಅಲಂಕಾರಿಕ ಪರಿಕರಗಳು ಅಥವಾ ಆಕ್ಸೆಸರೀಸ್, ಡೆಕೋರೇಟಿವ್ ಆಕ್ಸೆಸರಿ. ಇವು ಸಂಪೂರ್ಣವಾಗಿ ಸೌಂದರ್ಯಕ್ಕಾಗಿ ಮಾತ್ರ ನಾವು ಇಟ್ಟಿರ್ತೀವಿ. ಫಾರ್ ಎಕ್ಸಾಂಪಲ್ ಸಸ್ಯಗಳು ಮತ್ತು ಹೂವುಗಳು ಕೇವಲ ಪ್ರಕೃತಿಯ ಸಂಪರ್ಕವನ್ನ ತೋರಿಸ್ತಾವು. ನಮಗ ಒಳಾಂಗಣ ಅಥವಾ ಹೊರಾಂಗಣವನ್ನ ಸುಂದರಮಯವಾಗಿರ್ತಾವು. ಇದರಿಂದ ಸುವಾಸನೆ, ಸ್ಪರ್ಶ, ದೃಷ್ಟಿಗೆ ಆನಂದ ನೀಡುತ್ತತಿ. ನಾವ್ ಎಷ್ಟೇ ಈಗ ಗದ್ದಲದ ಜೀವನದೊಳಗ ಬಹಳ ಹೆಕ್ಟಿಕ್ ಲೈಫ್ ಲೀಡ್ ಅನ್ನ ಮಾಡ್ತಿರ್ತೀವಿ ಅಂತದ್ರೊಳಗ ನ್ಯಾಚುರಲ್ ಆಗಿರುವಂತ ಒಂದಿಷ್ಟು ಫ್ಲವರ್ಸ್ ಅಥವಾ ಸಣ್ಣ ಸಣ್ಣ ಪಾಟ್ ಒಳಗ ಸಸಿಗಳನ್ನ ನೆಟ್ಟಿಟ್ರ ಅವು ಪ್ರಕೃತಿಯ ಸಂಪರ್ಕವನ್ನ ತೋರಿಸ್ತವು. ಎಷ್ಟು ಪ್ರಕೃತಿಗೆ ಕಣ್ಣು ನೋಡುತ್ತೆ ಅಷ್ಟು ಬಹಳ ಚೆನ್ನಾಗಿ ಕಣ್ಣುಗಳ ದೃಷ್ಟಿಗೆ ಬಹಳ ಒಳ್ಳೆಯದು ಅಂತ ಹೇಳಿ ಹೇಳ್ತಾರ. ಹಿಂಗಾಗಿ ಇಂಥ ಸಸ್ಯಗಳನ್ನ, ಹೂವುಗಳನ್ನ ಅಲಂಕಾರಿಕ ಪರಿಕರಗಳಲ್ಲಿ ನಾವು ಜೋಡಿಸಿ ಇಟ್ಟಿರ್ಬೇಕು ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಬರೋದು ಅಂತಂತಂದ್ರ ಹೂವಿನ ಅಲಂಕಾರ. ಫ್ಲವರ್ಸ್ ಅನ್ನ ಯಾವ ರೀತಿಯಾಗಿ ಮನೆಯಲ್ಲಿ ಇರುವುದು ಅಥವಾ ಅಂಗಡಿಯಲ್ಲಿ ತಗೊಂಬಂದಂತ ಇಟ್ಟಿರ್ಬೋದು. ಅಂತ ಫ್ಲವರ್ ಗಳನ್ನ ನಾವು ಏನ್ ಮಾಡ್ಬೋದು, ಇಟ್ಕೊಂಡ್ರೆ ಆರ್ಥಿಕ ಮತ್ತು ಆಕರ್ಷಕವಾಗಿ ಕಾಣ್ತವು. ಬಣ್ಣಗಳ ಹೊಂದಾಣಿಕೆ ಹೆಂಗ್ ಮಾಡ್ಬೇಕು ಅನ್ನೋದು ಕಲಿತೈತಿ. ಕೃತಕ ಮತ್ತು ನೈಸರ್ಗಿಕ ಎಂತ ಫ್ಲವರ್ಸ್ ಅನ್ನಾದ್ರೂ ನಾವೇನ್ ಮಾಡ್ಬೋದು, ಹೂವಿನ ಅಲಂಕಾರದಲ್ಲಿ ಜೋಡಿಸಿಟ್ಟಿರ್ಬೋದು. ಆಗಲೇ ಕಾರ್ಯಾತ್ಮಕ ಪರಿಕರದೊಳಗ ಫ್ಯಾಮಿಲಿ ಫೋಟೋ ಇತ್ತು. ಇಲ್ಲಿ ಕೂಡ ಫೋಟೋ ಇದೆ. ಇದು ಯಾವ ವಿಷಯವನ್ನ ವ್ಯಕ್ತಪಡಿಸಂಗಿಲ್ಲ, ಕೇವಲ ಅಬ್ಸ್ಟ್ರಾಕ್ಟ್ ರೀತಿ ಒಳಗ ಪೇಂಟಿಂಗ್ ಅದ. ಈ ತರದ ಪೇಂಟಿಂಗ್ ಏನಾಗ್ತಾವು, ಗೋಡೆಯ ಕಲಾಕೃತಿಯನ್ನ ಹೆಚ್ಚಿಸ್ತಾವು. ಹಿಂಗಾಗಿ ಇಂತಹ ಪರಿಕರಗಳು ನಮಗೆ ಏನ್ ಬೇಕಾಗುತ್ತೆ ಅಂತಂದ್ರ ಕೇವಲ ಸುಂದರತೆಯನ್ನ ಅಂದ್ರ ಒಂದು ಕೋಣೆಯ ಸುಂದರತೆಯನ್ನ, ಸೊಬಗನ್ನ ಹೆಚ್ಚಿಸ್ತಾವು. ಹಿಂಗಾಗಿ ಪರಿಕರಗಳನ್ನ ನಾವು ಬಳಕೆ ಮಾಡ್ತೀವಿ. ನೆಕ್ಸ್ಟ್ ವ್ಯಕ್ತಿಯ ರುಚಿಯನ್ನ ಪ್ರತಿಬಿಂಬಿಸ್ತಾವು. ಈಗ ನೋಡ್ರಿ, ಈ ಗುಂಪಿನೊಳಗ ನಾವಾಗ ಎರಡು ಪ್ರಕಾರವಾಗಿ ಅಂದ್ರ ಒಂದು ಆಕ್ಸೆಂಟೆಡ್ ನ್ಯೂಟ್ರಲ್ ಕಲರ್ ಕಾಂಬಿನೇಷನ್ ಅನ್ನ ಮಾಡಾರ. ಬ್ಲಾಕ್ ಅಂಡ್ ವೈಟ್ ಏನ್ ಮಾಡಾರ, ಆರೆಂಜ್ ಥೀಮ್ ಅನ್ನ ತಗೊಂಡಾರ. ಇದಕ್ಕ ಅಬ್ಸ್ಟ್ರಾಕ್ಟ್ ಕಲರ್ ಕಾಂಬಿನೇಷನ್ ಥೀಮ್ ಅಂತ ಕರಿತೀವಿ. ಇಂತಹ ಕಲರ್ ಕಾಂಬಿನೇಷನ್ ಮಾಡೋದ್ರಿಂದ ಏನಾಗುತ್ತ, ವ್ಯಕ್ತಿಯ ರುಚಿ ನಮಗ ಪ್ರತಿಬಿಂಬಿಸ್ತತಿ ಅಂತ ಹೇಳ್ತೀವಿ. ಇದು ಕೂಡ ಅಲಂಕಾರಿಕ ಪರಿಕರಗಳಲ್ಲಿ ಬರ್ತತಿ. ಈಗ ನೆಕ್ಸ್ಟ್ ಬರೋದು ಅಂತಂದ್ರ ಸ್ಕಲ್ಪ್ಚರ್ಸ್. ಸಣ್ಣ ಸಣ್ಣ ಮೂರ್ತಿಗಳನ್ನ ತಂದಿಟ್ಟಿರ್ತೀವಿ. ಈ ಮೂರ್ತಿಗಳಿಂದ ನಮಗೇನು ಉಪಯೋಗ ಆಗಂಗಿಲ್ಲ, ಆದ್ರ ಕೋಣೆಯ ಸುಂದರತೆಯನ್ನ ಹೆಚ್ಚಿಸ್ತಾವು. ಇಂತಹ ಮೂರ್ತಿಗಳನ್ನ ಟೇಬಲ್ ಮೇಲೆ, ಸೆಲ್ಫ್ಗಳ ಮೇಲೆ, ಅಥವಾ ಯಾವ್ದಾದ್ರು ಒಂದು ಖಾಲಿ ವಿನ್ಯಾಸ ಇತ್ತು, ಒಂದು ಸ್ಥಳ ಇತ್ತು ಅಂತಂದ್ರ ಆ ಸ್ಥಳಗಳ ಮೇಲೆ ನಾವು ಇಟ್ಟು ಕೋಣೆಯ ಸೊಬಗನ್ನ ನಾವು ಹೆಚ್ಚಿಸಬಹುದು. ನೆಕ್ಸ್ಟ್ ಹಸ್ತಕಲೆಯ ವಸ್ತುಗಳು ಅಂತ ಹೇಳ್ತೀವಿ. ಅಂದ್ರ ಯಾವ್ದಾದ್ರೂ ಮರದಿಂದ ತಯಾರು ಮಾಡಿದ್ದು, ಬಿದಿರಿಂದ ತಯಾರು ಮಾಡಿದ್ದು, ಅಥವಾ ಚರ್ಮದ ಕೆಲಸ ಆಗಿರ್ಬೋದು, ರಗ್ಗಳಾಗಿರ್ಬೋದು, ಬಾಸ್ಕೆಟ್ಗಳಾಗಿರ್ಬೋದು, ಮಣ್ಣಿನ ಪಾತ್ರೆಗಳಾಗಿರ್ಬೋದು. ಇಂತಹವುಗಳನ್ನ ನಾವೇನ್ ಮಾಡ್ತೀವಿ, ಅಲಂಕಾರಿಕ ಪರಿಕರಗಳಲ್ಲಿ ನಾವು ಸುಂದರತೆಯನ್ನ ಹೆಚ್ಚಿಸ್ಲಿಕ್ಕೆ ಬಳಕೆಯನ್ನ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿದೆ, ಮರದ ಕೆಲಸದಿಂದ ಮಾಡಿದಂತಹದ್ದು ಬಾಕ್ಸ್ ಇದೆ. ಇದು ನೋಡ್ಲಿಕ್ಕೆ ಚಂದ ಆಂಟಿಕ್ ಪೀಸ್ ಅನ್ನ ಹಾಕಿಡೋದು. ಬಹಳಷ್ಟು ಸಾಮಾನ ಏನ್ ಹಿಡಿಯಂಗಿಲ್ಲ, ಬಹಳ ಅಂದ್ರೆ ಎಕ್ಸ್ಪೆನ್ಸಿವ್ ಜ್ಯುವೆಲರೀಸ್ ಅಷ್ಟೇ ಹಿಡಿತೈತಿ. ಇಂತಹ ಮರದ ಉಪಯೋಗ ಮಾಡಿದಂತ ಆಂಟಿಕ್ ವಸ್ತುಗಳನ್ನ ನಾವು ಉಪಯೋಗ ಮಾಡಬಹುದು. ಆಮೇಲೆ ಲೋಹ ಅಥವಾ ಹಿತ್ತಾಳೆ, ಪಿತ್ತಾಳೆ ವಸ್ತುಗಳನ್ನ ಅಂತ ಕರಿತೀವಿ. ಅಂದ್ರೆ ಮೇಣದ ದೀಪಗಳ ಸ್ಟ್ಯಾಂಡ್ ಆಗಿರ್ಬೋದು, ಅಲಂಕಾರಿಕ ಪಾತ್ರೆಗಳನ್ನ ಈ ರೀತಿ ಕೋಣೆಯ ಸೊಬಗನ್ನ, ಸುಂದರತೆಯನ್ನ ಹೆಚ್ಚಿಸ್ಲಿಕ್ಕೆ ಅಲಂಕಾರಿಕ ಪರಿಕರಗಳಾಗಿ ನಾವು ಬಳಕೆಯನ್ನ ಮಾಡಬಹುದು. ಈ ಜೈಪುರ, ರಾಜಸ್ಥಾನದೊಳಗ ಸುಪ್ರಸಿದ್ಧ ಮಣ್ಣಿನ ವಸ್ತುಗಳು ಸಿಗ್ತಾವು. ಅವು ಕೂಡ ಏನಾಗತ್ತ, ಒಳಾಂಗಣದಲ್ಲಿ ವಿಶೇಷ ಸೌಂದರ್ಯವನ್ನ, ಆಕರ್ಷಣೆಯನ್ನ ನೀಡ್ತಾವು. ಇಂತಹ ಕಲಾಕೃತಿ ಆದಂತ ಮಣ್ಣಿನ ವಸ್ತುಗಳನ್ನು ತೆಗೆದುಕೊಂಡು ನಾವು ಏನ್ ಮಾಡ್ಬೋದ್ರಿ, ಮಣ್ಣಿನ ವಸ್ತುಗಳನ್ನ ತೆಗೆದುಕೊಂಡು ಒಂದು ರೂಮಿನ ಅಥವಾ ಒಂದು ಕೋಣೆಯ ಸೊಬಗನ್ನ ಹೆಚ್ಚಿಸ್ಲಿಕ್ಕೆ ಪರಿಕರಗಳನ್ನಾಗಿ ಬಳಸಬಹುದು. ನೀವು ಕಲ್ಲಿನ ಕೆತ್ತಿದಂತ ಶಿಲ್ಪಗಳು, ಯಾಕಂದ್ರೆ ಭಾರತದೊಳಗ ಬಹಳಷ್ಟು ಕಡೆ ನೋಡಿದಿರಿ ನೀವು. ಇತಿಹಾಸದೊಳಗ ಸನಾತನ ಪ್ರಕಾರ ಬಹಳಷ್ಟು ಇತಿಹಾಸದಲ್ಲಿ ಕಲ್ಲಿನ ಸುಪ್ರಸಿದ್ಧ ಕಲಾಕೃತಿಗಳ ನಾವು ನೋಡ್ತೀವಿ. ಅದು ಕೈಗಾರಿಕೆಯ ನೈಪುಣ್ಯತೆ ಆಗಿರ್ಬೋದು, ಅಥವಾ ಮಾರ್ಬಲ್ ಶಿಲ್ಪಗಳ ಜನಪ್ರಿಯತೆ ಆಗಿರ್ಬೋದು,
ಆನೆಯ ದಂತದಿಂದ ಆದಂತಹ ಕೆಲವೊಂದು ಇಕ್ವಿಪ್ಮೆಂಟ್ಸ್, ಈಗೇನು ಐವರಿ ಸಿಗಂಗಿಲ್ಲ, ಬ್ಯಾನ್ ಮಾಡಿದಾರೆ ಗೌರ್ಮೆಂಟ್. ಆದ್ರೆ ಡೂಪ್ಲಿಕೇಟ್ ಒಳಗ ನಾವೇನ್ ಮಾಡ್ತೀವಿ, ತಯಾರು ಮಾಡಿದಂತದ್ದು ಅಥವಾ ಕಲ್ಲಿನಿಂದ ಅಥವಾ ಗ್ರೆನೇಟ್ ಕಲ್ಲಿನಿಂದ ಕೆತ್ತಿದಂತ ಇಂಥ ಮೂರ್ತಿಗಳು ನಮಗೆ ಸಿಗ್ತಾವು. ಇವುಗಳನ್ನು ತೆಗೆದುಕೊಂಡು ಬಂದಿಟ್ರ ಕೋಣೆಯ ಸೊಬಗನ್ನ ನಾವು ಹೆಚ್ಚಿಸಬಹುದು. ಈ ಪ್ರಕಾರವಾಗಿ ನಾವೇನ್ ಮಾಡಿದೀವಿ, ಇಂದಿನ ದಿನ ಅಲಂಕಾರಿಕ ವಸ್ತುಗಳನ್ನ ನಾವು ಇವತ್ತ ಈ ಮಾಧ್ಯಮದ ಮುಖಾಂತರ, ಇಂಥ ಸೀರೀಸ್ ಮುಖಾಂತರ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನೋಡ್ರಿ, ಯಾವ್ದಾದ್ರು ಒಂದು ಡ್ರೆಸ್ ಆರ್ನ ಅಥವಾ ಸೀರೆ ಅಥವಾ ಗಂಡ್ಮಕ್ಳು ಏನಾದ್ರೂ ಒಂದು ಶರ್ಟ್ ಪೈಜಾಮ್ ಹಾಕೊಂಡ್ರ ವ್ಯಕ್ತಿಯ ವ್ಯಕ್ತಿತ್ವ ಹೆಚ್ಚಿಸ್ಲಿಕ್ಕೆ ಮತ್ತ ಅಲಂಕಾರಿಕ ವಸ್ತುಗಳು, ಗಂಡ್ಮಕ್ಳಾದ್ರೆ ಬ್ರಾಸ್ಲೆಟ್ಸ್, ಚೈನ್, ಉಂಗುರಗಳನ್ನ, ಬ್ಯಾಗ್ಗಳನ್ನ, ವಾಲೆಟ್ಗಳನ್ನ, ಸ್ಲಿಪ್ಪರ್ ಅದಕ್ಕೆ ಮ್ಯಾಚಿಂಗ್ ತಕ್ಕಂಗ ಎಲ್ಲ ಹೆಂಗ್ ಹಾಕೋತಾರ, ಲೇಡೀಸ್ ಕೂಡ ತಯಾರಾದಾಗ ಅನೇಕ ಜ್ಯುವೆಲರೀಸ್ ಅನ್ನ ಹಾಕೊಂಡು ಒಂದು ವ್ಯಕ್ತಿತ್ವವನ್ನ ನಿರೂಪಿಸುವಂತ ಒಂದು ರೆಡಿಯಾಗಿ ಹೆಂಗ್ ಬರ್ತಾರೋ ಹಾಗೆ ಕೂಡ ಏನಾಗುತ್ತೆ ಅಂತಂದ್ರ ಮನೆ ತಯಾರಾದ ನಂತರ ಮನೆಯಲ್ಲಿ ಪರಿಕರಗಳನ್ನ ನಾವು ಬಹಳಷ್ಟು ತಾಳ್ಮೆಯಿಂದ, ಜಾಣ್ಮತನದಿಂದ ಮತ್ತು ನಮ್ಮ ಕೋಣೆಗೆ ಸೂಕ್ತವಾಗುವ ರೀತಿಯಲ್ಲಿ, ನೀವು ಟ್ರೆಡಿಷನಲ್ ಫಾರ್ಮ್ ಒಳಗ ಡೆಕೋರೇಷನ್ ಮಾಡ್ಬೇಕು ಅನ್ನೋ ನಿಮ್ಮ ಉದ್ದೇಶವನ್ನ ಇಟ್ಕೊಂಡಿತ್ತಂದ್ರ ಆ ಬಂಬು ಆಗಿರ್ಬೋದು, ಬೆತ್ತದ್ದಾಗಿರ್ಬೋದು, ಮರದ ಕರಕುಶಲ ಆಗಿರ್ಬೋದು, ಅಥವಾ ಇಂಡಿಯನ್ ಟ್ರೆಡಿಷನಲ್ ಟೆಕ್ಸ್ಟೈಲ್ಸ್ ಆಗಿರ್ಬೋದು, ಎಂಬ್ರಾಯ್ಡರೀಸ್ ಆಗಿದ್ದವು, ಇವುಗಳನ್ನ ಉಪಯೋಗ ಮಾಡಿದ್ರೆ ಕಾಂಟೆಂಪ್ರರಿ ಸ್ಟೈಲ್ ಆಗ್ತದೆ. ಮಾಡರ್ನ್ ಸ್ಟೈಲ್ ಒಳಗಿದ್ದಾಗ ಕಾಂಟೆಂಪ್ರರಿ ಅಥವಾ ಮಾಡರ್ನ್ ಒಳಗ ಹಳೆಯದನ್ನ ಹೊಸದನ್ನ ನವೀಕರಣ ಮಾಡೋದನ್ನ ಮಾಡಾಕ ಹೋಗ್ಬಾಡ್ರಿ ಅಂತ ಹೇಳ್ತಾ, ಇಂದಿನ ದಿನದಲ್ಲಿ ನನಗೆ ವಹಿಸಿಕೊಟ್ಟಂತ ಒಂದು ಪರಿಕರಗಳ ವಿಷಯವನ್ನ ನಾನಿಲ್ಲಿ ವಿಸ್ತಾರವಾಗಿ ತಿಳಿಸಿದ್ದೀನಿ ಅಂತ ಅನ್ಸುತ್ತೆ. ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಇನ್ನು ಕೇವಲ 4 ನಿಮಿಷದವರೆಗ ಮಾತ್ರ ಸಮಯ ಇದೆ. ಓವರ್ ಟು ಯು ವಿಜಯ ಮೇಡಮ್. ಯಾರಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಹಲೋ, ಹಾ, ಯಾರಾದ್ರೂ ಪ್ರಶ್ನೆಗಳೇನಾರು ಇದೆ ಏನಪ್ಪ, ಯಾರಾದ್ರೂ ಕೇಳ್ತೀರಾ? ಓಕೆ, ಸರಿ. ಹಾಗಾದ್ರೆ ಇದನ್ನ ನಾವು ಆ ಎಲ್ಲಾ ವಿದ್ಯಾರ್ಥಿಗಳ ಜೊತೆ ರೆಕಾರ್ಡೆಡ್ ಮತ್ತೆ PPTನೂ ಕೂಡ ನಾವು ಶೇರ್ ಮಾಡ್ಕೊಳ್ತೀವಿ. ಹಾಗೇನಾದ್ರೂ ಇದ್ರೆ ನೀವು ಅಲ್ಲಿ ನೋಡ್ಕೊಂಡು ನಿಧಾನಕ್ಕೆ ಅದನ್ನ ಮಾಡ್ಕೊಳ್ಬಹುದು. ಈಗ ಗೃಹ ವಿಜ್ಞಾನದ ಉಪನ್ಯಾಸಕರಾದ ಆರೋಗ್ಯ ಆಶಾ ಶಾಲೆಯವರು ವಂದನಾರ್ಪಣೆಯನ್ನ ತಿಳಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಇವತ್ತಿನ ಹಲೋ, ಆಡಿಬಲ್? ಎಸ್ ಮ್ಯಾಮ್, ಯು ಆರ್ ಆಡಿಬಲ್ ಮ್ಯಾಮ್. ಎಸ್ ಎಸ್ ಎಸ್. ಇವತ್ತಿನ ದಿವಸದಲ್ಲಿ ನಮ್ಗೆ ಇವತ್ತು ಇಂಟೀರಿಯರ್ ಡೆಕೋರೇಷನ್ ಫಾರ್ ಬ್ಯೂಟಿ ಹೆಲ್ತ್ ಅಲ್ಲಿ ವೀಣಾ ತಿರ್ಲಾಪುರ್ ಮೇಡಮ್ ಅವರು KLE ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಗದಗ್ ಅವರು ಇವತ್ತು ನಮ್ಗೆ ಬೇರೆ ಬೇರೆ ವಿಷಯಗಳನ್ನು ತಿಳಿಸ್ಕೊಟ್ಟ. ಅಂದ್ರೆ ಡ್ರೇಪರೀಸ್ ಅಥವಾ ಡೋರ್ ಆಕ್ಸೆಸರೀಸ್, ಅರೇಂಜ್ಮೆಂಟ್ ಅಥವಾ ಪೇಂಟಿಂಗ್ ಎಲ್ಲ ಬೇರೆ ಬೇರೆ ಅಂದ್ರೆ ಇಂಟೀರಿಯರ್ ಡೆಕೋರೇಷನ್ ಗೆ ಯಾವೆಲ್ಲ ಅವಶ್ಯಕತೆಗಳಿದೆ ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಟ್ಟ ವೀಣಾ ತಿರ್ಲಾಪುರ್ ಮೇಡಮ್ ಅವರಿಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿಜಯ ಯು ಪಾಟೀಲ್ ಅವರ ಪರವಾಗಿ, GFGC ಅಂಕೋಲಾ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಮ್ಯಾಮ್. ಇಂತಹ ಒಂದು ಸರಣಿಗಳನ್ನ ಮುಂದಿನ ದಿನಮಾನದೊಳಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ತರ್ತೀವಿ. ಇದು ಒಳಾಂಗಣ ಅಲಂಕಾರವನ್ನ ಯಾರು ಓದ್ತಿರ್ತಾರಲ್ಲ ಅಂತ ಮಕ್ಕಳಿಗೆ ಹೆಚ್ಚು ಸೂಕ್ತವಾಗುತ್ತ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನ ನಾವು ಇಲ್ಲೇ ಮುಗಿಸ್ತೀವಿ. ಇದರದ ಯೂಟ್ಯೂಬ್ ಅನ್ನು ಕೂಡ ನಾವು ಮಾಡಿ ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೀವಿ. ಇಂತಹ ಮುಂದಿನ ಕಾರ್ಯಕ್ರಮಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉಪಯುಕ್ತವಾದ ಮಾಹಿತಿಯನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಎಲ್ಲರಲ್ಲಿ ಹೇಳ್ತಾ ಮೇಡಮ್ ಕ್ಲೋಸ್ ಮಾಡೋಣ ಈಗ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್.